ಪಾತ್ರವೇ ಇರಲಿಲ್ಲ. ಕೊಲೆ ಆಗಲಿ ಕಿಡ್ನಾಪ್ ಆಗಲಿ ಇದು ಪವಿತ್ರ ಕಾಲ್ ಹಿಸ್ಟ್ರಿಯಿಂದ ಗೊತ್ತಾಗುತ್ತೆ. ಪೊಲೀಸರು ಸಲ್ಲಿಸಿರೋ ದಾಖಲೆಯಿಂದಲೇ ತಿಳಿಯುತ್ತೆ. ಬೇಕಿದ್ರೆ ಫೋನ್ ಕಾಲ್ ಅಥವಾ ಮೆಸೇಜ್ಗಳನ್ನು ನೀವು ಪರಿಶೀಲಿಸಬಹುದು ಅನ್ನೋ ನಿಟ್ಟಿನಲ್ಲಿ ಸೆಬಾಸ್ಟಿಯನ್ ವಾದವನ್ನ ಮಾಡ್ತಾರೆ. ಅದು ಕೂಡ ಕಾಲ್ ಹಿಸ್ಟರಿ ನೀವು ನೋಡಿ ಬೇಕಾದ್ರೆ ಗೊತ್ತಾಗುತ್ತೆ ಅಂತ ಹೇಳಿ. ಆದರೆ ಇಲ್ಲಿ ಫೋನ್ ಕಾಲ್ ಹಿಸ್ಟ್ರಿಗಳನ್ನ ನಂಬಲು ಸಾಧ್ಯನೇ ಇಲ್ಲ ಅಂತ ಹೇಳಿ ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಪರ ಯಾರು ವಾದನೆ ಮಾಡ್ತಾ ಇದ್ದಾರೆ ಅರುಣ್ ಶಾಮ್ ಅವರು ಹೇಳ್ತಾ ಇದ್ದಾರೆ ಫೋನ್ ಕಾಲ್ ಹಿಸ್ಟ್ರಿಗಳನ್ನ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಕಾಲ್ ಹಿಸ್ಟ್ರಿಗಳನ್ನ ಈ ಹಂತದಲ್ಲಿ ನಂಬೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಇವರ ವಾದ. ಪವಿತ್ರ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲ್ ಹಿಸ್ಟ್ರಿ ನಂಬೋದು ಸಾಧ್ಯನಾ, ಈ ರೀತಿಯಾದಂಥ ಪ್ರಶ್ನೆಯು ಮೂಡುತ್ತೆ. ಇನ್ನು CCTV ದೃಶ್ಯಗಳಲ್ಲೂ ಆರೋಪಿಗಳು ಸರಿಯಾಗಿ ಕಾಣುವುದಿಲ್ಲ. ಈ ಪ್ರಕರಣದಲ್ಲಿ ಸೆಕ್ಷನ್ 304 ಮಾತ್ರ ಅನ್ವಯ ಆಗುತ್ತೆ ಅಷ್ಟೇ. ದರ್ಶನ್ ಕಾರು ಚಾಲಕನ ಪರ ಅರುಣ್ ಶಾಮ್ ವಾದವನ್ನ ಮಂಡನೆ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಇವತ್ತು ಪವಿತ್ರ ಗೌಡ ಅವರ ಪರವಾಗಿ ವಾದ ಅಂತ್ಯಗೊಂಡಿದೆ. ಅದಾದ ನಂತರ ಈಗ ದರ್ಶನ್ ಅವರ ಕಾರು ಚಾಲಕ ಲಕ್ಷ್ಮಣ್ ಅವರ ಪರವಾಗಿ ವಾದ ನಡೀತಾ ಇದೆ. ಎಲ್ಲೊಂದು ಕಡೆ ಈ ವ್ಯಕ್ತಿಯ ಪಾತ್ರ ಏನು, ಹಾಗಾದ್ರೆ ದರ್ಶನ್ ಕಾರು ಚಾಲಕನ ಪಾತ್ರ ಈ ಒಂದು ಕೊಲೆ ಪ್ರಕರಣದಲ್ಲಿ ಏನು, ಇದೆಲ್ಲದರ ಬಗ್ಗೆಯೂ ಕೂಡ ಸಹಜವಾದಂಥ ಕುತೂಹಲ ಇದ್ದೇ ಇದೆ. ಒಟ್ಟಾರೆಯಾಗಿ ಕೆಲವರಿಗೆ ಈಗಾಗಲೇ ಜಾಮೀನು ಮಂಜೂರಾಗಿರೋದು, ಇನ್ನೂ ಕೆಲವು ಪ್ರಮುಖ ಆರೋಪಿಗಳೇನಿದಾರಲ್ಲ ಅವರಿಗೆ ಜಾಮೀನು ಮಂಜೂರಾಗಿಲ್ಲ. ಅದರಲ್ಲಿ ದರ್ಶನ್ ಕಾರು ಚಾಲಕ ಕೂಡ ಓರ್ವ, ಜೊತೆಗೆ ದರ್ಶನ್ ಮತ್ತು ಪವಿತ್ರ ಗೌಡ ಈ ಮೂರು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ ದರ್ಶನ್ ಕಾರು ಚಾಲಕ ಅಂದಾಗ ದರ್ಶನ್ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಅವ್ರು ಎಲ್ಲಿ ಹೋದರೂ ಕೂಡ ಆ ದರ್ಶನ್ ಕಾರು ಚಾಲಕ ಲಕ್ಷ್ಮಣ ಕರ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಆತನು ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂಥ ಆರೋಪಿ. ಹಾಗಾಗಿ ಆತನಿಗೆ ಇದುವರೆಗೂ ಕೂಡ ಜಾಮೀನು ಮಂಜೂರಾಗಿಲ್ಲ. ಈ ಒಂದು ಸಂದರ್ಭದಲ್ಲಿ ವಾದ ನಡೀತಾ ಇದೆ. ಮೇ ಬಿ ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಇನ್ನು ಲಕ್ಷ್ಮಣ್ ಅವರು ದರ್ಶನ್ ಕಾರು ಚಾಲಕರಾಗಿದ್ದಾರೆ. ಇದಕ್ಕಾಗಿ ಅವರನ್ನ ಆರೋಪಿಯನ್ನ ಮಾಡಲಾಗಿದೆ. ದರ್ಶನ್ ಕಾರು ಚಾಲಕನಾಗಿರೋದ್ರಿಂದ ಲಕ್ಷ್ಮಣ್ ಅಲ್ಲಿರಬಹುದಲ್ವೇ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಮಾಡ್ತಾರೆ. ಹಾಗೇನೂ ಆಗಿರಬೇಕಿಲ್ಲ ಅಂತ ಹೇಳಿ ವಕೀಲ ಶ್ಯಾಮ್ ಈ ಸಂದರ್ಭದಲ್ಲಿ ಉತ್ತರವನ್ನ ನೀಡ್ತಾರೆ. ಮೂಲ ಆರೋಪ ಪಟ್ಟಿ ಮತ್ತು ಹೆಚ್ಚುವರಿ ಆರೋಪ ಪಟ್ಟಿಯನ್ನ ಸಲ್ಲಿಸಲಾಗಿದೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಮಾತ್ರ ಏನು ಈ ಒಂದು ಪ್ರಕರಣದಲ್ಲಿ ಅಂತ. ಲಕ್ಷ್ಮಣ್ ಅವರು ದರ್ಶನ್ ಕಾರು ಚಾಲಕ, ಇದಕ್ಕಾಗಿ ಆರೋಪಿಯನ್ನ ಮಾಡಲಾಗಿದೆ, ಆತನ ಮೇಲೆ ಆರೋಪಿಸಲಾಗಿದೆ ಅನ್ನೋದು ಇಲ್ಲಿ ಅರುಣ್ ಶಾಮ್ ಅವರ ವಾದ. ಏನು ದರ್ಶನ್ ಕಾರು ಚಾಲಕನಾಗಿರೋದ್ರಿಂದ ಲಕ್ಷ್ಮಣ್ ಅಲ್ಲಿರಬಹುದಲ್ವಾ, ದರ್ಶನ್ ಜೊತೆಗೇನೆ ಇರಬಹುದಲ್ವಾ ಅಂತ ಹೇಳಿ ನ್ಯಾಯಮೂರ್ತಿಗಳು ಅರುಣ್ ಶಾಮ್ ಅವರನ್ನ ಪ್ರಶ್ನೆ ಮಾಡ್ತಾರೆ. ನೀವು ಇಲ್ಲ ಅಂತ ಹೇಳ್ಬಹುದು, ಆದ್ರೆ ದರ್ಶನ್ ಕಾರು ಚಾಲಕ ಪರ್ಸನಲ್ ಡ್ರೈವರ್ ಆತ. ದರ್ಶನ್ ಎಲ್ಲಿ ಹೋಗ್ತಾರೆ ಅಲ್ಲಿ ಕರ್ಕೊಂಡು ಬೇಕು, ಎಲ್ಲಿಗೆ ಬರ್ತಾರೆ ಅಲ್ಲಿ ಕರ್ಕೊಂಡು ಬರಬೇಕು, ಅದು ಆತನ ಕೆಲಸ. ಹಾಗಾಗಿ ಶೆಡ್ಗೆ ಹೋಗಿಲ್ಲ, ಕೊಲೆ ಆದಂತಹ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ, ಅಲ್ಲಿರಬಹುದಲ್ವಾ ದರ್ಶನ್ ಜೊತೆಗೆ ಅನ್ನೋದು ಇಲ್ಲಿ ನ್ಯಾಯಮೂರ್ತಿಗಳ ಪ್ರಶ್ನೆ. ಜೊತೆಗೆ ಇದಕ್ಕೆ ಉತ್ತರ ಕೊಡ್ತಾನೆ ಹಾಗೇನೂ ಆಗಿರಬೇಕಿಲ್ಲ ಅಂತ ಹೇಳಿ ವಕೀಲ ಅರುಣ್ ಶಾಮ್ ಇಲ್ಲಿ ಉತ್ತರವನ್ನು ಕೊಡ್ತಾರೆ. ಹಾಗೆ ಆಗಿರ್ಲಿಕ್ಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಮೂಲ ಆರೋಪ ಪಟ್ಟಿ ಮತ್ತು ಹೆಚ್ಚುವರಿ ಆರೋಪ ಪಟ್ಟಿಯನ್ನ ಸಲ್ಲಿಸಲಾಗಿದೆ. ಈ ವಿಚಾರ ಇನ್ನೂ ಬಹಳಷ್ಟು ನಡೆಯುತ್ತೆ, ಬಹಳಷ್ಟು ಹೊತ್ತು ವಿಚಾರಣೆ ನಡೆಯುತ್ತೆ. ಇದು ಇಲ್ಲಿಗೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈತನ ಪಾತ್ರ ಏನು ಅನ್ನೋದು ಮೊದಲಿಗೆ ರುಜುವಾತಾಗಬೇಕಾಗುತ್ತೆ. ಅದಾದ ನಂತರವೇ ಈತನಿಗೆ ಜಾಮೀನು ಸಿಗುತ್ತಾ ಇಲ್ವಾ, ಕೊಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ನ್ಯಾಯಮೂರ್ತಿಗಳು ಯೋಚನೆ ಮಾಡ್ತಾರೆ. ಆದರೆ ಲಕ್ಷ್ಮಣ್ ಏನು, ಲಕ್ಷ್ಮಣ್ ಅಕಸ್ಮಾತಾಗಿ ಶೆಡ್ಗೆ ಹೋದಂತಹ ಸಂದರ್ಭದಲ್ಲಿ ಅಥವಾ ಇನ್ನೇನೋ ಮಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಕೊಲೆಗೆ ಸಂಬಂಧಪಟ್ಟಂತೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ದರ್ಶನ್ ಜೊತೆಗೇನೆ ಇದ್ನ ಲಕ್ಷ್ಮಣ್, ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆ ಆಗುತ್ತೆ. ಜೊತೆಗೆ ಶೆಡ್ಗೆ ಹೋದಂತಹ ಸಂದರ್ಭ ಇದ್ನ ಇಲ್ವಾ, ಅಥವಾ ಕಾರಲ್ಲೇ ಇದ್ನ, ಅಥವಾ ಆ ರೇಣುಕಾಸ್ವಾಮಿ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲೂ ಈತನೂ ಇದ್ನ, ಹಲ್ಲೆ ಮಾಡಿದಾನ ಆತನ ಮೇಲೆ, ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಇದ್ದೇ ಇದ್ದಾವೆ. ಹಾಗಾಗಿನೇ
ಸಹಜವಾಗಿ ಈತನ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ, ಈತನ ಪಾತ್ರ ಏನು ಅಂತ ಹೇಳಿ. ಆದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಲಕ್ಷ್ಮಣ್ ಕೂಡ ಹೊಡೆದಿದ್ದಾನೆ, ಆತನಿಗೆ ಹಲ್ಲೆ ಮಾಡಿದ್ದಾನೆ ರೇಣುಕಾಸ್ವಾಮಿಯ ಮೇಲೆ ಮನ ಬಂದಂತೆ. ಈ ರೀತಿಯಾಗಿ ಪೊಲೀಸ್ನವರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರೋದು ಲಕ್ಷ್ಮಣ್ ಬಗ್ಗೆ. ಹಾಗಾಗಿ ಇಲ್ಲಿ ನೋಡಿದರೆ ನಮ್ಮ ಕ್ಲೈಂಟ್ ಯಾರು ಲಕ್ಷ್ಮಣ್ ಅಲ್ಲಿ ಇರಲೇ ಇಲ್ಲ ಅಥವಾ ಹೋಗಿಯೇ ಇಲ್ಲ, ಆತನ ಏನೂ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ವಾದವನ್ನು ಮಂಡನೆ ಮಾಡ್ತಾ ಇರೋದು ಅರುಣ್ ಶ್ಯಾಮ್ ಅವರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಜಾಮೀನು ಅರ್ಜಿಯ ವಿಚಾರಣೆಗಳು ಹೈಕೋರ್ಟ್ನಲ್ಲಿ ನಡೀತಾ ಇದೆ. ವಿಶ್ವಜಿತ್ ಶೆಟ್ಟಿ ಅವರಿರುವಂತಹ ಏಕಸದಸ್ಯ ಪೀಠದಲ್ಲಿ ಈಗ ಜಾಮೀನು ಅರ್ಜಿಯ ವಿಚಾರಣೆಯಾಗ್ತಿದೆ. ಒಂದು ಕಡೆಯಲ್ಲಿ ಪವಿತ್ರ ಗೌಡ ಪರ ಇರುವಂತಹ ವಕೀಲರು ಕೂಡ ಮಾಡಿ ಮುಕ್ತಾಯ ಮಾಡಿದ್ರು. ಈಗ ಇನ್ನೋರ್ವ ಈ ಪ್ರಕರಣದಲ್ಲಿರುವಂತಹ ಮೇನ್ ಆರೋಪಿ ಆಗಿರುವಂತಹ ಲಕ್ಷ್ಮಣ್ ಅವರ ಪರವಾಗಿನೂ ಕೂಡ ಅವರ ವಕೀಲರು ವಾದವನ್ನು ನಡೆಸಿದ್ದಾರೆ. ಲಕ್ಷ್ಮಣ್ ಅವರು ದರ್ಶನ್ ಅವರ ಕಾರು ಚಾಲಕರಾಗಿದ್ದಾರೆ. ದರ್ಶನ್ ಈ ಪ್ರಕರಣದ ಇನ್ನೋರ್ವ ಆರೋಪಿ ಈಗ ಪ್ರಬಲವಾಗಿ ವಾದವನ್ನ ಮಂಡಿಸುತ್ತಿದ್ದಾರೆ. ಇನ್ನು ವಿಚಾರವಾಗಿ ಈಗ ಇವತ್ತು ಏನ ಆಗತ್ತೆ ಈ ಪ್ರಕರಣದಲ್ಲಿ, ರೇಣುಕಾಸ್ವಾಮಿ ಪ್ರಕರಣದ ಕೊಲೆ ಪ್ರಕರಣದಲ್ಲಿರುವಂತಹ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇದೆ. ಇನ್ನು 265 ಸಾಕ್ಷಿಗಳ ಪರಿಶೀಲನೆ ಆಗಬೇಕಾಗಿದೆ. ಇಷ್ಟು ಬೇಗ ವಿಚಾರಣೆ ಮುಗಿಯೋದಿಲ್ಲ. ಹೀಗಾಗಿ ಲಕ್ಷ್ಮಣ್ಗೆ ಜಾಮೀನನ್ನ ನೀಡಬೇಕು ಅನ್ನೋದಾಗಿ ಲಕ್ಷ್ಮಣ್ ಪರ ಇರುವಂತಹ ವಕೀಲರು ಪ್ರಬಲವಾಗಿ ವಾದ ಮಾಡ್ತಿದ್ದಾರೆ. ಲಕ್ಷ್ಮಣ್ ಪರ ಇರುವಂತಹ ವಕೀಲರು ಅರುಣ್ ಶ್ಯಾಮ್ ರಿಂದ ವಾದ ಆಗ್ತಾ ಇದೆ. ಈಗ ವಾದ ಮುಕ್ತಾಯವನ್ನಗೊಳಿಸಿದ್ದಾರೆ ಅರುಣ್ ಶ್ಯಾಮ್. ಒಟ್ಟಲ್ಲಿ ಈ ಪ್ರಕರಣದಲ್ಲಿರುವಂತಹ ಎಲ್ಲ ಆರೋಪಿಗಳ ಪರವಾಗಿ ವಾದ ಮಾಡಿರುವಂತಹ ವಕೀಲರು ಹೇಳ್ತಾ ಇರುವಂತದ್ದು ಅದೇ, ಇದರಲ್ಲಿ ಪಾತ್ರ ಇಲ್ಲ. ಅಂದ್ರೆ ರೇಣುಕಾಸ್ವಾಮಿಯನ್ನ ಏನು ಕಿಡ್ನಾಪ್ ಮಾಡಲಾಗಿದೆ, ಅದು ಕೊಲೆ ಮಾಡುವಂತ ಉದ್ದೇಶ ಇಲ್ಲ. ಇನ್ನು ತನಿಖಾ ಅಧಿಕಾರಿಗಳು ಲೋಪದೋಷಗಳನ್ನ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ದರ್ಶನ್ ಪರ ವಕೀಲರು ನಾಗೇಶ್ವರ್ ಅವರು ಹೇಳ್ತಾರೆ, ದರ್ಶನ್ ಈ ಪ್ರಕರಣದಲ್ಲಿ ಪೊಲೀಸರು ಫಿಕ್ಸ್ ಮಾಡೋಕೆ ನೋಡ್ತಾ ಇದ್ದಾರೆ ಅನ್ನೋದಾಗಿನೂ ಕೂಡ ಸ್ವತಃ ಅವರೇ ಹೈಕೋರ್ಟ್ ನಲ್ಲಿ ಪ್ರಸ್ತಾಪ ಮಾಡಿದ್ರು. ಅದೇ ವಿಚಾರವಾಗಿ ಈಗಲೂ ಕೂಡ ಈ ಪ್ರಕರಣದ ಪವಿತ್ರ ಗೌಡ ಪರ ವಕೀಲರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಪವಿತ್ರ ಗೌಡ ಪರ ವಕೀಲರು ಹೇಳ್ತಿರುವಂತದ್ದು, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡುವಂತ ಉದ್ದೇಶ ಇರಲಿಲ್ಲ, ಇದರಲ್ಲಿ ಅನೇಕ ಲೋಪದೋಷಗಳು ಆಗಿದೆ, ಹೀಗಾಗಿ ಜಾಮೀನನ್ನ ಮಂಜೂರು ಮಾಡಬೇಕು ಅನ್ನೋದಾಗಿ ಕೇಳ್ತಾ ಇದ್ರು. ಇನ್ನು ಈ ಪ್ರಕರಣದ ಇನ್ನೋರ್ವ ಆರೋಪಿ ಆಗಿದ್ದಾರೆ ದರ್ಶನ್ ಕಾರು ಚಾಲಕ. ಲಕ್ಷ್ಮಣ್ ಪರವು ಕೂಡ ಅದೇ ವಿಚಾರವನ್ನ ಹೇಳಿದ್ದಾರೆ. ಅರುಣ್ ಶ್ಯಾಮ್ ಅವರು ಕೂಡ ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಜಾಮೀನು ಕೊಡ್ಲೇಬೇಕು, ಅಂದ್ರೆ 265 ಸಾಕ್ಷಿಗಳ ಪರಿಶೀಲನೆ ಆಗಬೇಕಾಗಿದೆ.